ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಮ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ಬೋಟ್ ರವರ ಒಂದು ಬ್ಲೂಟೂತ್ ನೆಕ್ ಬ್ಯಾಂಡ್. ಇದು ಲಾಸ್ಟ್ ನಾನು ಪ್ರೀವಿಯಸ್ ಅಂತ ಹೇಳಿದ್ರೆ ತುಂಬ ಲಾಂಗ್ ಬ್ಯಾಕಲ್ಲಿ ನಾನು ಸೇಮ್ ಅನ್ಬಾಕ್ಸ್ ಮಾಡಿದ್ದೆ. ಆದರೆ ಆ್ಯಕ್ಚುಲಿ ಅದು 255 ಮಾತ್ರ, ಇದು 255 Pro. ಇದಕ್ಕೆ ಏನು ಚೇಂಜಸ್ ಇದೆ ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. Zombie apocalypse. ನೋಡಿ, ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಬೋಟ್ ಅವರ ಸ್ಪೋರ್ಟ್ ರಾಕರ್ಸ್ 255 Pro. ಆ್ಯಕ್ಚುಲಿ ನಾನು ಬಂದು ಅನ್ಬಾಕ್ಸ್ ಮಾಡಿದ್ದು ಲಾಸ್ಟ್ ಒಂದು 4-5-6 ಮಂತ್ಸ್ ಬ್ಯಾಕ್ ಇದೆ ಅನ್ಕೊತೇನೆ. ಆ್ಯಕ್ಚುಲಿ ಅದು ಬಂದು ರಾಕರ್ಸ್ 255 ಮಾತ್ರನೇ. ಅದಕ್ಕೆ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಮೇಯ್ನಾಗಿ ಪ್ರೈಸ್. ಇದಕ್ಕೆ ಒಂದು 500 ರೂಪೀಸ್ ಡಿಫ್ರೆನ್ಸಲ್ಲಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೇನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಇದರಲ್ಲಿ ಬಂದು ಸ್ನ್ಯಾಪ್ಡ್ರ್ಯಾಗನ್ ಅವರ ಒಂದು ಚಿಪ್ಪನ್ನ ಯೂಸ್ ಮಾಡಿದ್ದಾರೆ ಅಷ್ಟೇ. ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಇದು ಬಂದು ಅಪ್ಗ್ರೇಡೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಓಕೆನಾ? ಅದು ಬಿಟ್ಟರೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ನೋಡೋಣ, ಬಾಕ್ಸ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ರಾಕರ್ಸ್ 255 Pro ನೆಕ್ ಬ್ಯಾಂಡ್ ವೈರ್ಲೆಸ್ ಬ್ಲೂಟೂತ್ ಹೆಡ್ಸೆಟ್ ಅಂತ ನಮಗೆ ಕಾಣ್ತಾ ಇದೆ. ಅದು ಬಿಟ್ಟರೆ ನಿಮಗೆ ಬಾಕ್ಸ್ನ ಹಿಂಭಾಗದಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ನಾನು ಹೇಳ್ದಂಗೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಕ್ವಾಲ್ಕಮ್ ಅವರ ಒಂದು ಚಿಪ್ಸೆಟ್ ಒಂದು. ಮತ್ತು ಇದು ಬಂದು ಇದನ್ನೆಲ್ಲ ಸೇಮ್ ಏನಿದೆಯೋ ಎಲ್ಲ ಸೇಮ್ ಅಷ್ಟೇ ಇದೆ. ಅದು ಬಿಟ್ಟರೆ ಇದರಲ್ಲಿ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಓಕೆನಾ? 20 minutes ಆಫ್ ಚಾರ್ಜ್ ಇಸ್ ಈಕ್ವಲ್ ಟು 4 hours ಅಂತಲೂ ಸ್ಪೆಸಿಫೈ ಮಾಡಿದ್ದಾರೆ. ನೋಡೋಣ, ಇದನ್ನು ಅನ್ಬಾಕ್ಸ್ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಫಸ್ಟು ಅನ್ಬಾಕ್ಸ್ ಮಾಡಿಬಿಟ್ಟು ನೋಡ್ಬೋಣ ಯಾವ ರೀತಿ ಇದೆ ಅಂಥೇಳಿ. ಬಾಕ್ಸ್ನ ನಾವು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಸಿಗ್ತಾ ಇದೆ. ನೀವು ನನ್ನ ಒಂದು ಅಂತ ಹೇಳಿದ್ರೆ 255 ಒಂದು ಏನಿದೆ ಮಾಡಲು, ಅದನ್ನು ನೀವು ನೋಡಿದ್ರೆ ಕೂಡ ನಿಮಗೆ ಸೇಮ್ ಇದೇ ರೀತಿಯಲ್ಲಿ ನಿಮಗೆ ಕಾಣುತ್ತೆ. ಆ್ಯಕ್ಚುಲಾಗಿ ಸೇಮ್ ಬೋಟ್ ಅವರ ಒಂದು ನೆಕ್ ಬ್ಯಾಂಡಲ್ಲಿ ಇಷ್ಟು ಬಿಟ್ಟರೆ ಇನ್ನೆಂಥದ್ದು ನಮಗೆ ಸಿಗೋದಿಲ್ಲ. ಸೇಮ್ ಇಷ್ಟೇ ಸಿಗೋದು ನಮಗೆ. ಅವ್ರದ್ದೇನಪ್ಪ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಹ್ಯಾಟ್ಸ್ ತುಂಬ ಇರುತ್ತೆ ಅವ್ರದ್ದು. ಕಾಣ್ತಾ ಇದೆಯಲ್ಲ, ಅದು ಬಿಟ್ಟರೆ 1 year ವ್ಯಾರಂಟಿ ಒಂದು ಕಾರ್ಡ್ ಒಂದಿದೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯಲ್ ಒಂದಿದೆ ಅಷ್ಟೇ. ಅದು ಬಿಟ್ಟರೆ ಈ ಪೇಪರ್ ವರ್ಕ್ನ ಸೈಡ್ಗಿಟ್ಟರೆ ನಮಗೆ ಇನ್ನು ಈ ಬ್ಯಾಕೆಟಲ್ಲಿ ನಮ್ಗೆ ಇನ್ನೇನು ಸಿಗ್ತಾಯಿದೆ ಅಂತ ನೋಡೋಣ. ಸಿಲಿಕಾನ್ ಬಡ್ಸ್ ಇದೆ. ಇದು ಬಿಟ್ಟರೆ ನಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಅದು ನಿಮಗೆ ಕಾಣ್ತಾ ಇದೆ, ಮೈಕ್ರೋ USB ಟು ಟೈಪ್ ಎ ಕೇಬಲ್. ಅದು ಬಿಟ್ಟರೆ ಒಂದು ಸ್ಟಿಕ್ಕರ್ ಒಂದು ಸಿಗ್ತಾ ಇದೆ. ಇದು ಸೈಡ್ಗಿಟ್ಟರೆ ನಾವು ನೋಡೋಣ. ಇದು ಒಂದು ನೋಡೋಕ್ಕೆ ಯಾವ ರೀತಿ ಇದೆ, ಲುಕ್ ವೈಸು ಅಷ್ಟೇ ಯಾವ ರೀತಿ ಅಂತ ನೋಡೋಣ. ನೋಡ್ತಾ ಇದ್ದೀರಾ, ಮ್ಯಾಗ್ನೆಟ್ ಅಷ್ಟೇ ಚೆನ್ನಾಗಿದೆ. ಲಾಸ್ಟ್ ಟೈಪ್ ಬಂದು ಇಷ್ಟೊಂದು ಇರಲಿಲ್ಲ, ಇದು ಚೆನ್ನಾಗಿದೆ ಸ್ವಲ್ಪ. ಮತ್ತು ಕ್ವಾಲಿಟಿ ಇಶ್ಯೂಸಲ್ಲಿ ಈಗ ಬಂದು ನಮ್ಮ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡಲ್ಲಿ ಬೋಟ್ ಅವ್ರದ್ದು ಆ್ಯಕ್ಚುಲಿ ನಂಬರ್ 1 ಬ್ರ್ಯಾಂಡ್ ಇದು. ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಇಂಡಿಯನ್ ಕಂಪನಿ ಆ್ಯಕ್ಚುಲಾಗಿ. ಇದು ಪ್ಯೂರ್ಲಿ ಬ್ಲ್ಯಾಕ್. ಇದು ಕಾಣ್ತಾ ಇದೆ ನಿಮಗೆ. ಫೀಲ್ ವೈಸು ಅಷ್ಟೇ ನಿಮಗೆ ಇದು ಬಂದು ಯೂಸರ್ ಫ್ರೆಂಡ್ಲಿ ಇರುತ್ತೆ ಮತ್ತು ಸ್ಕಿನ್ ಫ್ರೆಂಡ್ಲಿನೂ ಹೌದು. ಚೆನ್ನಾಗಿರುತ್ತೆ ಇದು ನೆಕ್ ಬ್ಯಾಂಡು. ಯಾವುದೇ ಸ್ವೆಟ್ ಪ್ರೂಫ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೆಕೆ ಬರೋದಾಗಲಿ, ನೀವು ಜಿಮ್ಗೆ ಹೋಗಬೇಕಾದ್ರೆ ಮತ್ತು ವಾಕಿಂಗು ರನ್ನಿಂಗ್ ಮಾಡಿದ್ರೆ ಕೂಡ ನಿಮಗೆ ಸ್ವೆಟ್ ಪ್ರೂಫ್ ಆಗುತ್ತೆ ಇದು ಅಂತ ಹೇಳಿದ್ರೆ ಪ್ರೂಫ್ ಇದೆ ಇದರಲ್ಲಿ ತುಂಬಾ. ನೋಡೋಣ, ಆನ್ ಮಾಡಿಬಿಟ್ಟು ನಾನು ಪೇರ್ ಮಾಡಿಬಿಟ್ಟು ನೋಡ್ತೀನಿ ಯಾವ ರೀತಿ ಇದೆ ಸೌಂಡ್ ಕ್ವಾಲಿಟಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಆ್ಯಕ್ಚುಲಿ ನನ್ನ ಐಫೋನ್ಗೆ ನಾನು ಪೇರ್ ಮಾಡ್ತೀನಿ. ಪೇರ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ಫಸ್ಟು ಇದನ್ನು ಸ್ವಿಚ್ ಆನ್ ಮಾಡೋಣ. ನಮಗಿಲ್ಲಿ ಕಾಣ್ತಾ ಇದೆ ಒಂದು ಸ್ವಿಚ್ ಆನ್ ಬಟನ್ ಒಂದು. ಇಲ್ಲಿ ನಮ್ಗೆ ಕಾಣ್ತಾ ಇದೆ ನೋಡಿ, ಬ್ಲೂ ಕಲರು ಕಾಣ್ತಾ ಇದೆಯಲ್ವ. ಮತ್ತು ಇವಾಗ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಪೇರ್ ಮಾಡೋಣ. ಆ್ಯಕ್ಚುಲಿ ಪೇರ್ ಮಾಡೋದು ನಾನು ತಿಳಿಸ್ಕೊಡ್ಬೇಕು ಅಂತಲೇ ನಾನು ಆ್ಯಕ್ಚುಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಕರ್ಸ್ 255 Pro ಕಾಣ್ತಾ ಇದೆಯಲ್ವ, ಜಸ್ಟ್ ಕ್ಲಿಕ್ ಮಾಡಿ. ಕನೆಕ್ಟೆಡ್ ಆಯಿತು. ನೋಡೋಣ ಯಾವ ರೀತಿ ಸೌಂಡ್ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತ ಈಗ ಚೆಕ್ ಮಾಡೋಣ. ನೋಡಿ, ಆ್ಯಕ್ಚುಲಿ ನಾನು ನನ್ನ ಒಂದು ಯೂಟ್ಯೂಬ್ ವೀಡಿಯೋನೇ ನಾನು ಪ್ಲೇ ಮಾಡ್ತಾಯಿದ್ದೀನಿ. ಓಕೆ, ಸೌಂಡ್ ವಾಲ್ಯೂಮ್ನ ಫುಲ್ ಇನ್ಕ್ರೀಸ್ ಮಾಡ್ತೀನಿ. ಕೇಳ್ತಾ ಇದೆ ನೋಡಿ ನಿಮಗೆ ಸೌಂಡು.
ನೋಡೋದಲ್ವಾ ಸೌಂಡ್ ಕ್ಲಾರಿಟಿ ಯಾವ ರೀತಿ ಬಂತು ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಬೆಂಕಿ ಅಂತಲೇ ಹೇಳ್ಬೋದು. ಇದರ ಒಂದು ನಾನು ನಿಮಗೆ ಇದ್ರದ್ದು MRP ಪ್ರೈಸ್ ನಾನು ನಿಮಗೆ ತೋರಿಸ್ಕೊಟ್ಟಿಲ್ಲ. ಆ್ಯಕ್ಚುಲಾಗಿ ತೋರಿಸ್ಕೊಡ್ತೀನಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ 3499 ಅಂತ ಹೇಳಿದ್ರೆ 3500 ಅವ್ರು ಕೊಟ್ಟಿರೋ ಒಂದು MRP ಪ್ರೈಸ್ ಆ್ಯಕ್ಚುಲಾಗಿ. ಆದರೆ ಇದರ ಒಂದು ಎಕ್ಸಾಕ್ಟ್ ಪ್ರೈಸ್ ಬಂದು 1500 ಒಳಗೆ, ನಿಮಗೆ 1500 ರೂಪಾಯಿ ಅಂತ ಹೇಳಿದ್ರೆ ಕೆಲವು ಆಫರ್ಗಳು, ಬ್ಯಾಂಕ್ ಆಫರ್ ಅದು ಇದು ಅಂತ ಹೋದರೆ ನಿಮಗೆ ಒಂದು 200ರಿಂದ 300 ರೂಪಾಯಿ ನಿಮಗೆ ಕಮ್ಮಿ ಆಗ್ಬೋದು. ಓಕೆನಾ? ಅದು ಬಿಟ್ಟರೆ ನಿಮಗೆ ಜಾಸ್ತಿ 1000 ರೂಪಾಯಿ ಮೇಲೇ ಇರುತ್ತೆ ಅಂತ ಹೇಳಿದ್ರೆ ಅವರ ಒಂದು ಪ್ರೀಮಿಯಂ ಲುಕ್ ಇದೆ, ಮತ್ತು ಫೀಲು ಅಷ್ಟೇ ಸಖತ್ ಪ್ರೀಮಿಯಂ ಫೀಲ್ ಇದೆ. ಸೌಂಡ್ ಕ್ವಾಲಿಟಿ ಅಂತೂ ಬೇಸ್ ಅಂತಲೂ ಹೇಳ್ತಾ ಇದ್ದೀನಿ, ಬೆಂಕಿ ಆಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ತೊಗೋಬೋದು. ನನ್ನ ಅನಿಸಿಕೆ ಇದು, ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು. ನಿಜವಾಗ್ಲೂ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ನನ್ನ ಅನಿಸಿಕೆ ಇದು ಚೆನ್ನಾಗಿದೆ. ಸೌಂಡ್ ಕ್ಲಾರಿಟಿ ಮಾತ್ರ ಬೆಂಕಿ ಇದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಆರಾಮ್ಸೆ ತೊಗೋಬೋದು. ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ. ನಾನು ಹೇಳ್ದಂಗೆ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ, 20 ಮಿನಿಟ್ಸ್ ಆಫ್ ಚಾರ್ಜ್ಗೆ 4 ಅವರ್ಸ್ ಪ್ಲೇ ಬ್ಯಾಕ್ ಇದೆ ಅಂತ ಹೇಳಿದ್ರೆ, ಇನ್ನು ಫುಲ್ ಚಾರ್ಜ್ ಮಾಡಿದ್ರೆ ನಿಜವಾಗ್ಲೂ ನಾನು ಒಂದು ಯೂಸ್ ಮಾಡ್ತಾಯಿದ್ದೀನಿ. ಅದು ಬಂದು ಪ್ರೋಟೋನಿಕ್ಸ್ ಅವರ ಒಂದು, ನಾನು ಅಂದರೆ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಅನ್ಬಾಕ್ಸ್ ಮಾಡಿದ್ದೀನಿ ಅನಿಸುತ್ತೆ. ಅದನ್ನು ನಾನು ಡೈಲಿ ಯೂಸೇಜಿಗೆ ಯೂಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿದೆ. ಬೋಟ್ ಮಾತ್ರ ಬೆಂಕಿ ಅಂತ ಹೇಳ್ತೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮಾತ್ರ ಸೌಂಡ್ ಕ್ಲಾರಿಟಿಯಲ್ಲಿ ಕ್ಲಾರಿಟಿ ಆಗಲಿ, ಟೆರಿಬಲ್ ಆಗಲಿ, ಬೇಸ್ ಆಗಲಿ ಎಕ್ಸಲೆಂಟ್ ಆಗಿದೆ. ಸೌಂಡು ಆರಾಮ್ಸೆ ತಗೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ. ನಾನು ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್. Zombie apocalypse.